ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರಾಪ್ ವಿಚಾರ ಸದ್ದು ಮಾಡ್ತಾ ಇದೆ. ಇನ್ನು ಹನಿ ಟ್ರಾಪ್ ವಿಚಾರದಲ್ಲಿ ಹಠವನ್ನ ಬಿಡೋ ರೀತಿಯಲ್ಲಿ ಸಚಿವ KN ರಾಜಣ್ಣ ಕಾಣಿಸ್ತಾ ಇಲ್ಲ. ಹನಿ ಟ್ರಾಪ್ ವಿಚಾರದಲ್ಲಿ ಹಠವನ್ನ ಬಿಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ KN ರಾಜಣ್ಣ ಅವರಿಗೆ. ಯಾಕಂದ್ರೆ ಆ ನಾಯಕನ ವಿರುದ್ಧ ಸಮರವನ್ನ ಮುಂದುವರಿಸ್ತಾ ಇದ್ದಾರೆ KN ರಾಜಣ್ಣ. AICC ಅಧಿವೇಶನದ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲೇಬೇಕು ಅಂತ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಸೂಕ್ತ ದಾಖಲೆಗಳೊಂದಿಗೆ ಹೈಕಮಾಂಡ್ ಅನ್ನ ಭೇಟಿ ಮಾಡಲೇಬೇಕು ಅಂತ ಸಚಿವ KN ರಾಜಣ್ಣ ಹಠವನ್ನ ಬಿಡದಂತೆ ಅಂದ್ರೆ ದೆಹಲಿಗೆ ದೌಡಾಯಿಸಿದ್ರು ಕೂಡ 3 ದಿನಗಳ ಕಾಲ ಅಲ್ಲೇ ವಾಸ್ತವ್ಯವನ್ನ ಕೂಡ ಹೂಡಿದ್ರು. ಕೆಲವೊಂದಷ್ಟು ದಾಖಲೆಗಳನ್ನ ಇಟ್ಕೊಂಡು ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ KN ರಾಜಣ್ಣ ಸಿದ್ಧತೆಯನ್ನ ನಡೆಸ್ತಾ ಇದ್ರು. ಬಜೆಟ್ ಅಧಿವೇಶನದ ಕೊನೆಯ ದಿನಗಳಲ್ಲಿ ಹನಿ ಟ್ರಾಪ್ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಮಟ್ಟಿಗೆ ಸುದ್ದಿಯನ್ನ ಮಾಡಿತ್ತು. ಇನ್ನು ಹನಿ ವಿಚಾರವಾಗಿ ಈಗಾಗಲೇ ವರಿಷ್ಠರ ಬಳಿ ಸಿದ್ದರಾಮಯ್ಯ ಪ್ರಸ್ತಾಪವನ್ನ ಕೂಡ ಇಟ್ಟಿದ್ದಾರೆ. ರಾಹುಲ್ ಗಾಂಧಿಯ ಭೇಟಿ ವೇಳೆ ವಿಚಾರವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಈ ವೇಳೆ ಆ ನಾಯಕನ ವಿರುದ್ಧ ದಾಖಲೆ ಇದ್ರೆ ಕೊಡಿ ಅಂತ ಕೂಡ ರಾಹುಲ್ ಗಾಂಧಿ ಕೇಳಿದ್ದಾರೆ. ರಾಗನ ಆ ಮಾತಿನಿಂದ ಆ ನಾಯಕನ ವಿರುದ್ಧ ಸಿಎಂಗೆ ಕ್ರಮದ ಸುಳಿವು ಸಿಕ್ಕಿದೆ. ಸಿಕ್ಕ ಸುಳಿವನ್ನೇ ಆಪ್ತ ಸಚಿವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ರವಾನೆ ಮಾಡಿದ್ದಾರೆ. ಹನಿ ವಿಚಾರವಾಗಿ ಈಗಾಗಲೇ ವರಿಷ್ಠರ ಬಳಿ ಸಿದ್ದರಾಮಯ್ಯ ಪ್ರಸ್ತಾಪವನ್ನ ಸಲ್ಲಿಸಿರೋದು. ಆ ನಾಯಕ ಯಾರಿದ್ದಾರೆ ಅಂದ್ರೆ ಹನಿ ಟ್ರಾಪ್ನ ರೂವಾರಿ ಅಂತ ಕರೆಸ್ಕೊಳ್ತಾ ಇರುವ ನಾಯಕನ ವಿರುದ್ಧವಾಗಿ ಕೆಲವೊಂದಷ್ಟು ದೂರನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವರಿಷ್ಠರ ಬಳಿ ತಿಳಿಸಿದ್ದಾರೆ. ಜೊತೆಗೆ ವರಿಷ್ಠರು ನೀಡಿರುವಂತಹ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ಕೆಲವೊಂದಷ್ಟು ಸಚಿವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಂದೇಶದ ಮೂಲಕ ರವಾನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಆ ನಾಯಕ ಅಥವಾ ಹನಿ ಟ್ರಾಪ್ನ ರೂವಾರಿ ಅನ್ಸ್ಕೊಂಡಿರುವಂತಹ ಆ ಪ್ರಭಾವಿ ನಾಯಕನಿಗೆ ಮುಂದಿನ ದಿನಗಳಲ್ಲಿ ಕುತ್ತು ಬರುವ ಸಾಧ್ಯತೆ ಇದೆಯಾ? ಹನಿ ಟ್ರಾಪ್ನ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಹಿಂದಿನ ಹೆಜ್ಜೆಯನ್ನ ಇಡುವಂತಹ ಸಂದರ್ಭ ಎದುರಾಗೋದಿಲ್ಲ. ಅಥವಾ 3 ದಿನಗಳಾದ್ರೂ ಕೂಡ ದೆಹಲಿಯಲ್ಲಿಯೇ ವಾಸ್ತವ್ಯವನ್ನ ಹೂಡಿ ಕೆಲವೊಂದಷ್ಟು ಸೂಕ್ತ ದಾಖಲೆಗಳನ್ನ ಇಟ್ಕೊಂಡು ವರಿಷ್ಠರಿಗೆ ಕೊಡಬೇಕು, ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಲೇಬೇಕು, ಗಮನಕ್ಕೆ ತರಬೇಕು. ಆ ಪ್ರಭಾವಿ ನಾಯಕನ ಅಥವಾ ಅಧಿಕಾರ ಏನಿದೆ ಅದನ್ನ ಕುಗ್ಗಿಸಲೇಬೇಕು ಅಂತ KN ರಾಜಣ್ಣ ಒಂದು ಕಡೆ ಸಜ್ಜಾಗಿದ್ರೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ವರಿಷ್ಠರ ಜೊತೆಗೆ ಕೆಲವೊಂದಷ್ಟು ದೂರುಗಳನ್ನ ಅಂದ್ರೆ ಹೇಳಿಕೊಂಡು ಕೆಲವೊಂದಷ್ಟು ಸೂಕ್ತ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ಸಚಿವರಿಗೂ ಕೂಡ ರವಾನಿಸಲಾಗಿದೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇರೋದು.